ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR 2015 ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂಥ ಪೇಪರ್ ಸ್ನೇಹಿತರೆ. ಸೊ ಇದು PSTR 1 to 5ಗೆ ಕಾಲ್ ಆಗಿರ್ತಕ್ಕಂಥ 2015ರಲ್ಲಿ ಕಾಲ್ ಆಗಿರ್ತಕ್ಕಂಥ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಟ್ಟು 25 ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗಬಹುದು ಸ್ನೇಹಿತರೆ. ಸೊ ಬನ್ನಿ ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: 3.5 ಇಂಚು ಫ್ಲಾಪಿ ಡಿಸ್ಕ್ನ ಸಾಮರ್ಥ್ಯ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. 3.5 ಇಂಚು ಫ್ಲಾಪಿ ಡಿಸ್ಕ್ನ ಸಾಮರ್ಥ್ಯ ಎಷ್ಟು? ಸೊ ಫಸ್ಟ್ ನೋಡ್ತಾ ಹೋದ ಸ್ನೇಹಿತರೆ, ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಏನಿದೆಯೋ ಇದು ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತೀವಿ. ಸೆಕೆಂಡರಿ ಸ್ಟೋರೇಜ್ ಡಿವೈಸಸಲ್ಲಿ ಬರುತ್ತೆ. ಓಕೆ, ಸೊ ಇದೆಲ್ಲ ನೋಡ್ತಾ ಹೋದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ನಾವು 3 ರೀತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಫಸ್ಟ್ ಒನ್ ಬಂದು ಮ್ಯಾಗ್ನೆಟಿಕ್ ಡಿವೈಸ್, ಕಾಂತೀಯ ಅಂತ ಹೇಳ್ತೀವಿ, ಮ್ಯಾಗ್ನೆಟಿಕ್ ಡಿವೈಸಸ್ ಬರುತ್ತೆ. ಅದಾದ ನಂತರ ಎರಡನೇದು ಬಂದು ಆಪ್ಟಿಕಲ್ ಅಂದರೆ ದೃಷ್ಟಿ ಸಾಧನಗಳಂತ ಹೇಳ್ತೀವಿ, ಆಪ್ಟಿಕಲ್ ಬರುತ್ತೆ. ಆ್ಯಂಡ್ ಥರ್ಡ್ ಬಂದು ಸಾಲಿಡ್ ಸ್ಟೇಟ್ ಡಿವೈಸಸ್ ಅಂತ ಹೇಳ್ತೀವಿ, ಸಾಲಿಡ್ ಸ್ಟೇಟ್ ಡಿವೈಸಸ್. ಓಕೆ, ಸೊ ಅಂತ ಹೇಳಿದ್ರೆ ಸಾಲಿಡ್ ಸ್ಟೇಟ್ ಸಾಧನಗಳಂತ ಬರ್ತಾ ಹೋಗುತ್ತೆ. ಸೊ ಇದರೆಲ್ಲ ನೋಡ್ತಾ ಹೋದಾಗ ಮ್ಯಾಗ್ನೆಟಿಕ್ ಡಿವೈಸಲ್ಲಿ ನಾವು ಮತ್ತೆ 3 ರೀತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಫ್ಲಾಪಿ ಡಿಸ್ಕ್ ಏನು ಹೇಳಿದ್ವಿ, ಇಲ್ಲಿ ಫ್ಲಾಪಿ ಡಿಸ್ಕ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಹಾರ್ಡ್ ಡಿಸ್ಕ್ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಮ್ಯಾಗ್ನೆಟಿಕ್ ಟೇಪ್ ಬರುತ್ತೆ. ಇದು 3 ಮ್ಯಾಗ್ನೆಟಿಕ್ ಡಿವೈಸಲ್ಲಿ ಬರುತ್ತೆ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ಬರ್ತಕ್ಕಂಥದ್ದು. ಇನ್ನು ಆಪ್ಟಿಕಲ್ ಅಂತ ಹೇಳಿದ್ರೆ ಇಲ್ಲೂ ಸಹ ನಾವು 3 ರೀತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಫಸ್ಟ್ ಒನ್ ಬಂದು ಸಿ ಡಿ ರಾಮ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು DVD ಕೇಳಿರಬಹುದು ನೀವು, DVD. ಆ್ಯಂಡ್ ಥರ್ಡ್ ಒನ್ ಬಂದು ಬ್ಲೂರೇ ಡಿಸ್ಕ್ ಅಂತ ಹೇಳ್ತೀವಿ, ಬ್ಲೂರೇ ಡಿಸ್ಕ್. ಓಕೆ, ಬ್ಲೂರೇ ಡಿಸ್ಕ್. ಆ್ಯಂಡ್ ನೆಕ್ಸ್ಟು ಸಾಲಿಡ್ ಸ್ಟೇಟಲ್ಲೂ ಸಹ 3 ರೀತಿಲಿ ಬರುತ್ತೆ ಸ್ನೇಹಿತರೆ. ಇದರಲ್ಲೂ ಸಹ 3 ರೀತಿಲಿ ಬರುತ್ತೆ. ಯಾವುದ್ಯಾವುದು ಅಂತ ಹೇಳಿದರೆ ನೋಡಿ, ಇಲ್ಲಿ ಬರೀತೀನಿ. ಸೊ ಫಸ್ಟ್ ಬಂದು ಪೆನ್ ಡ್ರೈವ್, ಓಕೆ, ಪೆನ್ ಡ್ರೈವ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಮೆಮೊರಿ ಕಾರ್ಡ್, ಏನು ಮೆಮೊರಿ ಚಿಪ್ ಅಂತ ಹೇಳ್ತೀವೋ, ಸೊ ಮೆಮೊರಿ ಕಾರ್ಡ್ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಫ್ಲಾಶ್ ಕಾರ್ಡ್. ಸೊ ಓಕೆ, ಸೊ ಪೆನ್ ಡ್ರೈವು, ಮೆಮೊರಿ ಕಾರ್ಡು, ಫ್ಲಾಶ್ ಕಾರ್ಡ್ ಬಂದು ಸಾಲಿಡ್ ಸ್ಟೇಟ್ ಡಿವೈಸಸ್ಸು. CD-ROM, DVD ಆ್ಯಂಡ್ ಬ್ಲೂರೇ ಡಿಸ್ಕ್ ಬಂದು ಆಪ್ಟಿಕಲ್ ಬರುತ್ತೆ. ಫ್ಲಾಪಿ ಡಿಸ್ಕು, ಹಾರ್ಡ್ ಡಿಸ್ಕು, ಮ್ಯಾಗ್ನೆಟಿಕ್ ಟೇಪ್ ಇದು ಬಂದು ಮ್ಯಾಗ್ನೆಟಿಕ್ ಡಿವೈಸಲ್ಲಿ ಬರುತ್ತೆ. ಓಕೆ, ಸೊ ಇದೆಲ್ಲ ನಾವು ಮೇಯ್ನಾಗಿ ಬೇಕು ಬೇಸಿಕ್ ಆಗಿ ಸ್ನೇಹಿತರೆ. ಆ್ಯಂಡ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಫ್ಲಾಪಿ ಡಿಸ್ಕ್. ಸೊ ಫ್ಲಾಪಿ ಡಿಸ್ಕು ಇದಾಗಿರುತ್ತೆ, ಹೌದಾ. ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಮ್ಯಾಗ್ನೆಟಿಕ್ ಡಿವೈಸಲ್ಲಿ ಬರುತ್ತೆ, ಅದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಆಗಿರುತ್ತೆ. ಇನ್ನು ಮ್ಯಾಗ್ನೆಟಿಕ್ ಡಿವೈಸ್ ಅಂತ ಹೇಳಿದ್ವೋ, ಸೊ ಇದನ್ನು ಯಾವುದನ್ನ ಮಾಡಿರ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹ ಬರುತ್ತೆ ಸ್ನೇಹಿತರೆ. ಇದನ್ನು ನಾವು ಕ್ರೋಮಿಯಂ ಪ್ಲಸ್ ಐರನ್ ಆಕ್ಸೈಡ್ ಏನು ಬರುತ್ತೋ ಅದನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಯಾವುದ್ಯಾವುದನ್ನ ಮ್ಯಾಗ್ನೆಟಿಕ್ ಅಂದರೆ ಫ್ಲಾಪಿ ಡಿಸ್ಕು, ಹಾರ್ಡ್ ಡಿಸ್ಕ್ ಮತ್ತು ಮ್ಯಾಗ್ನೆಟಿಕ್ ಟೈಪ್ ಅಂತ ಏನು ಬರುತ್ತೋ ಇದನ್ನು ಕ್ರೋಮಿಯಂ ಪ್ಲಸ್ ಐರನ್ ಆಕ್ಸೈಡ್ನ ಯೂಸ್ ಮಾಡಿ ಈ ಒಂದು ಮ್ಯಾಗ್ನೆಟಿಕ್ ಡಿವೈಸಸ್ನ ತಯಾರು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಮೇನ್ ಇನ್ಫಾರ್ಮೇಷನ್ ಬಂದು ಈ ಒಂದು ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ಒಂದು ಬೇಸಿಕ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇನ್ನು ಫ್ಲಾಪಿ ಡಿಸ್ಕ್ನ ನಾವು ಕನ್ನಡದಲ್ಲಿ ಫ್ಲಾಪಿ ತಟ್ಟೆಗಳಂತ ಕರಿತೀವಿ ಸ್ನೇಹಿತರೆ. ಈ ಒಂದು ತಟ್ಟೆ ಅಥವಾ ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಈ ಒಂದು ಸರ್ಕಲ್ಲಿರುತ್ತೆ. ಓಕೆ, ಸೊ ಸರ್ಕಲಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ ಈ ರೀತಿ. ಇದನ್ನು ಈ ಒಂದು ಫ್ಲಾಪಿ ಡಿಸ್ಕನ್ನು 1972ರಲ್ಲಿ IBM, ಓಕೆ, ಸೊ IBM ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಏನು ಹೇಳ್ತೀವೋ, ಸೊ ಇದು ಪರಿಚಯವನ್ನು ಮಾಡಿಕೊಡುತ್ತೆ 1972ರಲ್ಲಿ. ಆ್ಯಂಡ್ ಮೇನ್ ಪಾಯಿಂಟ್ ಅಂತ ಹೇಳಿ ಸ್ನೇಹಿತರೆ, ಫ್ಲಾಪಿ ತಟ್ಟೆ ಅಥವಾ ಫ್ಲಾಪಿ ಡಿಸ್ಕ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ಟ್ರ್ಯಾಕ್ಗಳಾಗಿ ಮಾಡ್ತೀವಿ. ಅದಾದ ನಂತರ ಟ್ರ್ಯಾಕ್ಗಳನ್ನು ಸೆಕ್ಟರ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ.
ವಿಭಜನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಟ್ರ್ಯಾಕ್ಗಳಾಗಿ ಮಾಡ್ತಾರೆ, ಅದರ ನಂತರ ಸೆಕ್ಟರ್ಗಳಾಗಿ ವಿಭಜಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಇದರೆಲ್ಲ ನೋಡ್ತಾ ಹೋದಾಗ ಒಟ್ಟು 3 ರೀತಿಯ ಫ್ಲಾಪಿ ಡಿಸ್ಕ್ಗಳನ್ನು ನಾವು ನೋಡ್ತೀವಿ. ಎಷ್ಟು 3 ಟೈಪ್ಸ್ ಆಫ್ ಅಂತ ಹೇಳಿದಾಗ 3 ರೀತಿಲಿ ನಾವು ಫ್ಲಾಪಿ ಡಿಸ್ಕನ್ನು ನೋಡ್ತೀವಿ. ಫಸ್ಟ್ ಒನ್ ಅಂತ ಹೇಳಿದ್ರೆ ಸ್ನೇಹಿತರೆ 8 ಇಂಚಲ್ಲಿ ಬರುತ್ತೆ, 8 ಇಂಚಸ್. ಸೊ ಈ ಒಂದು 8 ಇಂಚಲ್ಲಿ ಎಷ್ಟು ಒಂದು ಸಾಮರ್ಥ್ಯ ಇರುತ್ತೆ ಅಂತ ನೋಡೋದಾದರೆ 1.2 MB ಬರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು 5.5 ಇಂಚ್ ಬರುತ್ತೆ. 5.5 ಇಂಚ್ ಇರ್ತಕ್ಕಂಥ ಒಂದು ಕೆಪಾಸಿಟಿ, ಅದು ಅಷ್ಟೇ 1.2 MB 1.2. ಆ್ಯಂಡ್ ಥರ್ಡ್ ಒನ್ ಬಂದು 3.5 ಇಂಚಸ್ ಬರುತ್ತೆ, 3.5 ಇಂಚಸ್ ಬರುತ್ತೆ. ಇದರ ಒಂದು ಸಾಮರ್ಥ್ಯ ಅಂತ ಹೇಳಿದರೆ 1.44. ಆಪ್ಷನ್ 2 ಏನಿದೆಯೋ 1.44 MB ಇರ್ತಕ್ಕಂಥದ್ದು, ಅಂದರೆ 3.5 ಇಂಚು ಫ್ಲಾಪಿ ಡಿಸ್ಕ್ನಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಇರ್ತಕ್ಕಂಥದ್ದೇ ಇದಾಗಿರುತ್ತೆ. 3.5 ಇಂಚ್ ಫ್ಲಾಪಿ ಡಿಸ್ಕು ಈಗ ಮಾರ್ಕೆಟಲ್ಲಿ ನಡೀತಾ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಓಲ್ಡ್, ಇದು 8 ಇಂಚು 5.5 ಇಂಚ್ ಇದೆಲ್ಲ ಓಲ್ಡ್ ಆಯಿತು. ಇವಾಗ 3.5 ಇಂಚ್ ಇದೆ ಮಾರ್ಕೆಟಲ್ಲಿ. ಸೊ ಅದರ ಒಂದು ಸಾಮರ್ಥ್ಯ 1.44 MB ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಎರಡನೇ ಪ್ರಶ್ನೆ ಈ ರೀತಿ ಇದೆ. WAN ಎಂದರೆ ಏನು? ವ್ಯಾಪ್ ಪ್ರದೇಶ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ವೈಡ್ ಅರೆ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ವೈರ್ಲೆಸ್ ಏರಿಯಾ ನೆಟ್ವರ್ಕ್. ಸ್ನೇಹಿತರೆ, ಫಸ್ಟ್ ನಾವು ನೋಡ್ತಾ ಹೋದಾಗ ಜಾಲದ ವಿಧಗಳನ್ನ ನೋಡ್ತೀವಿ. ಅಂದರೆ ವ್ಯಾನ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ನಮಗೆ? ನೆಟ್ವರ್ಕಲ್ಲಿ ಕಂಡು ಬರುತ್ತೆ. ಟೈಪ್ಸ್ ಆಫ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ನೆಟ್ವರ್ಕ್. ಸೊ ಇದರಲ್ಲಿ ನಾವು 3 ರೀತಿಯಲ್ಲಿ ನೋಡ್ತೀವಿ ಸ್ನೇಹಿತರೆ. ಫಸ್ಟ್ ಒನ್ ಬಂದು ಲ್ಯಾನ್ ಆಗುತ್ತೆ, ಸೆಕೆಂಡ್ ಒನ್ ಬಂದು ಮ್ಯಾನ್ ಆಗುತ್ತೆ, ಆ್ಯಂಡ್ ಥರ್ಡ್ ಒನ್ ಬಂದು ವ್ಯಾನ್. ಲ್ಯಾನ್ ಅಂತ ಹೇಳಿದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಆಗುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್ ಬರುತ್ತೆ. ಆ್ಯಂಡ್ ಮ್ಯಾನ್ ಅಂತ ಹೇಳಿದರೆ ಮೆಟ್ರೋ ಏರಿಯಾ ನೆಟ್ವರ್ಕ್ ಬರುತ್ತೆ, ಮೆಟ್ರೋ ಏರಿಯಾ ನೆಟ್ವರ್ಕ್. ಆ್ಯಂಡ್ ವ್ಯಾನ್ ಅಂತ ಹೇಳಿದರೆ ವೈಡ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ತುಂಬ ಚಿಕ್ಕದಾದಂತಹ ಒಂದು ಅಂತರ್ಜಾಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಭೌಗೋಳಿಕ ಪ್ರದೇಶದಲ್ಲಿ 2 ಅಥವಾ ಹೆಚ್ಚು ಕಂಪ್ಯೂಟರ್ಗಳನ್ನ ಜೋಡಿಸ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರುತ್ತೆ. ಓಕೆ, ಆ್ಯಂಡ್ ಮೆಟ್ರೋ ಏರಿಯಾ ನೆಟ್ವರ್ಕ್ ಅಂತ ಹೇಳಿದಾಗ ಒಂದು ಕಟ್ಟಡದಲ್ಲಿ ಹಲವಾರು ಕಂಪ್ಯೂಟರ್ಗಳು ಸೇರ್ಕೊಳ್ತಕ್ಕಂಥ, ಸಂಪರ್ಕಿಸ್ತಕ್ಕಂಥ ಒಂದು ನೆಟ್ವರ್ಕ್. ಅಂದರೆ ಒಂದು ಬಿಲ್ಡಿಂಗ್ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಅಲ್ಲಿ ಹಲವಾರು ಕಂಪ್ಯೂಟರನ್ನು ಜೋಡಿಸ್ತಕ್ಕಂಥದ್ದು ನೆಟ್ವರ್ಕ್ನ ನಾವು ಮೆಟ್ರೋ ಅಂತ ಹೇಳ್ತೀವಿ. ಇನ್ನು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ತುಂಬ ದೊಡ್ಡದಾಗಿರ್ತಕ್ಕಂಥ, ಬ್ರಾಡ್ ವಿಶಾಲವಾಗಿರ್ತಕ್ಕಂಥದ್ದಾಗಿರುತ್ತೆ. 2 ಅಥವಾ ಹೆಚ್ಚು ಊರು ಅಥವಾ ರಾಜ್ಯ, ದೇಶ, ಸೊ ಈ ರೀತಿ ಭೌತಿಕವಾಗಿ ಸಂಪರ್ಕಿಸ್ತಕ್ಕಂಥ ಒಂದು ಜಾಲ ಅಥವಾ ನೆಟ್ವರ್ಕ್ ಏನಿರುತ್ತೋ ಸೊ ಅದನ್ನು ನಾವು ವ್ಯಾನ್ ಅಂತ ಹೇಳ್ತೀವಿ. ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ವೈಡ್ ಆಗಿರುತ್ತೆ, ತುಂಬ ಚಿಕ್ಕದು ಲೋಕಲ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ 2 ವೈಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. BCD ಆಗಿದೆ ಅಂತ ಹೇಳಿದರೆ, BCD ಮೀನ್ಸ್ ಬೈನರಿ ಕೋಡೆಡ್ ಡೆಸಿಮಲ್, ಬಿಟ್ ಕೋಡೆಡ್ ಡೆಸಿಮಲ್, ಬೈನರಿ ಕೋಡೆಡ್ ಡಿಜಿಟ್ ಅಂತ ಕೊಟ್ಟಿದ್ದಾರೆ, ಬಿಟ್ ಕೋಡೆಡ್ ಡಿಜಿಟ್. BCD ಉತ್ತರ ಸ್ನೇಹಿತರೆ ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಹೇಳ್ತೀವಿ. BCD ಮೀನ್ಸ್ ಬೈನರಿ ಕೋಡೆಡ್ ಡೆಸಿಮಲ್. ಓಕೆ, ಸೊ ಆಪ್ಷನ್ 1. ASCII ಹೊಂದಲಾಗಿರುವ ವಿಸ್ತೃತ ರೂಪ ಯಾವುದು ಅಂತ ಕೇಳಿದರೆ, ASCII ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, ಇದು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ನ್ಯಾಷನಲ್ ಇಂಟರ್ಚೇಂಜ್ ಅಂತ ಹೇಳ್ತೀವಿ. ಸೊ ಇದನ್ನು ತುಂಬ ಸಲ ಕೇಳಿದ್ದಾರೆ. ಸೊ PSTR ಅಂತಲ್ಲ, ಬೇರೆ ಒಂದು ಎಕ್ಸಾಮ್ಸ್ಗಳು ಸಹ ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆನ. ಅಮೇರಿಕನ್ ಸ್ಟ್ಯಾಂಡರ್ಡ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಕೋಡ್. ಓಕೆ, ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದು ಆನ್ಸರ್ ಏನು ಬರಬೇಕಂದ್ರೆ ಇಂಟರ್ಚೇಂಜ್ ಬರಬೇಕು. ಸೊ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ಚೇಂಜ್ ಇನ್ಫಾರ್ಮೇಷನ್ ಆಪ್ಷನ್ 4 ಆಗಿರುತ್ತೆ. ಇಂಟರ್ಚೇಂಜ್. ಓಕೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇಲ್ಲೇನು ಕೊಟ್ಟಿದ್ದಾರೆ? ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್
ಇಂಟರ್ಚೇಂಜ್ ಇನ್ಫಾರ್ಮೇಷನ್, ಸಾರಿ ಅದು ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಇದು ಬರೋದಿಲ್ಲ. ಆನ್ಸರ್ ಆಪ್ಷನ್ 3, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತಕ್ಕಂಥದ್ದು. ನೆಕ್ಸ್ಟು ಮೊದಲ ತಲೆಮಾರಿನ ಕಂಪ್ಯೂಟರ್ನ ಮುಖ್ಯ ಅಂಶ ಯಾವುದು ಅಂತ ಕೇಳಿದರೆ, ಮೊದಲ ತಲೆಮಾರಿನ ಕಂಪ್ಯೂಟರ್ನ ಮುಖ್ಯ ಅಂಶ ಟ್ರಾನ್ಸಿಸ್ಟರ್ಗಳು, ನಿರ್ಮಾತನಾಳಗಳು ಮತ್ತು ಕವಾಟಗಳು. ಸಂಪರ್ಕ ಜಾಲ ಮೇಲ್ನವುಗಳಲ್ಲಿ ಯಾವುದು ಅಲ್ಲ. ಸೊ ಸ್ನೇಹಿತರೆ, ಒಟ್ಟು ನಾವು 5 ತಲೆಮಾರುಗಳನ್ನ ನೋಡ್ತೀವಿ, ಅಂದರೆ 5th ಜನರೇಷನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲೇ ತಲೆಮಾರಿನ ಕಂಪ್ಯೂಟರ್ಗಳಂತ ಹೇಳಿದಾಗ ಅಲ್ಲಿ ನಿರ್ವಾತನಾಳಗಳಂತ ಹೇಳ್ತೀವಿ, ನಿರ್ವಾತನಾಳಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ, ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಸೊ ಇಲ್ಲಿ ಯಾಂತ್ರಿಕ ಭಾಷೆಯನ್ನು ಬಳಸ್ತಕ್ಕಂಥದ್ದು ಆಗಿರುತ್ತೆ. ಇದನ್ನು 1946ರಿಂದ 55, 1946ರಿಂದ 1955ರ ಅವಧಿಯಲ್ಲಿ ಈ ಒಂದು ನಿರ್ವಾತನಾಳಗಳು ಅಥವಾ ಏನು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವೋ ಅದನ್ನು ಬಳಸಲಿಕ್ಕೆ ಫಸ್ಟ್ ಶುರು ಮಾಡ್ತಾರೆ ಮೊದಲ ತಲೆಮಾರಿನಲ್ಲಿ. ಅದಾದ ನಂತರ 2ನೇ ತಲೆಮಾರು ಬಂದು ಟ್ರಾನ್ಸಿಸ್ಟರ್ ಬರುತ್ತೆ. 2ನೇ ತಲೆಮಾರು ಟ್ರಾನ್ಸಿಸ್ಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಟ್ರಾನ್ಸಿಸ್ಟರ್ ಅಂತಕ್ಕಂಥದ್ದು 1956ರಿಂದ ಶುರುವಾಗಿ 1956ರಿಂದ ಶುರುವಾಗಿ 65 ತನಕ ಬರುತ್ತೆ. ಅದು ಟ್ರಾನ್ಸಿಸ್ಟರ್ಗಳು 2ನೇ ತಲೆಮಾರು ಆಗಿರುತ್ತೆ. ಇನ್ನು 3rd ಜನರೇಷನ್ ಅಂತ ಹೇಳಿದ್ರೆ ಸ್ನೇಹಿತರೆ, 3ರಲ್ಲಿ ಬರ್ತಕ್ಕಂಥದ್ದು IC ಅಂತ ಹೇಳ್ತೀವಿ, ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಓಕೆ, ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬರುತ್ತೆ, ಅದು 3rd ಜನರೇಷನಲ್ಲಿ. ಅದು ಬರ್ತಕ್ಕಂಥದ್ದು 66ರಿಂದ 75, 1966ರಿಂದ 1975 ತನಕ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ, ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ ಫಸ್ಟ್ ಏನು ಮಾಡ್ತಾರೆ, ಇಲ್ಲಿ ಯಾಂತ್ರಿಕ ಭಾಷೆಯನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ, ಯಾಂತ್ರಿಕ ಭಾಷೆ ಆಗಿರುತ್ತೆ. ಆ್ಯಂಡ್ 2nd ಜನರೇಷನಲ್ಲಿ ಏನಾಗಿರುತ್ತೆ ಅಂದರೆ ಜೋಡಣಾ ಭಾಷೆ ಬರುತ್ತೆ, ಜೋಡಣಾ ಭಾಷೆ. ಆ್ಯಂಡ್ 3rd ಜನರೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಉನ್ನತ ಭಾಷೆ, ಉನ್ನತ ಭಾಷೆ. ಸೊ ಅದಾದ ನಂತರ 4th ಜನರೇಷನ್ ಬರುತ್ತೆ. 4th ಜನರೇಷನ್ ಯಾವಾಗ ಅಂತ ಹೇಳಿದರೆ 1976ರಿಂದ ಆಚೆಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಅಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೀವಿ, ಮೈಕ್ರೋ ಪ್ರೊಸೆಸರ್. ಓಕೆ, ಸೊ ಇದನ್ನ ಬಳಸ್ತಕ್ಕಂಥದ್ದು 4th ಜನರೇಷನ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಸಹ ಉನ್ನತ ಭಾಷೆನೇ ಬರುತ್ತೆ ಸ್ನೇಹಿತರೆ. ಆ್ಯಂಡ್ 5th ಜನರೇಷನ್ ಅಂತ ಹೇಳಿದಾಗ 5th ಬರ್ತಕ್ಕಂಥದ್ದು ಅಷ್ಟೇ ಮೈಕ್ರೋ ಪ್ರೊಸೆಸರೇ ಬರುತ್ತೆ. ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 4th ಜನರೇಷನಲ್ಲಿ MSIC ಪ್ಲಸ್ LSIC ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ತಾರೆ. ಬಟ್ 5th ಜನರೇಷನ್ ಏನಾಗುತ್ತೆ ಅಂದರೆ VLSIC ಅಂತ ಹೇಳ್ತೀವಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಉನ್ನತ ಭಾಷೆಯನ್ನು ರಚನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟು ಒಂದು ಜನರೇಷನ್ಗಳಾಗುತ್ತೆ, ಒಟ್ಟು 5th ಜನರೇಷನ್. ಸೊ ಫಸ್ಟು ಯೂಸ್ ಮಾಡ್ತಕ್ಕಂಥ ವ್ಯಾಕ್ಯೂಮ್ ಟ್ಯೂಬ್ಸು, 2ರಲ್ಲಿ ಬಂದು ಟ್ರಾನ್ಸಿಸ್ಟರು, 3rd ಒನ್ ಬಂದು IC ಚಿಪ್ಸ್ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಿರುತ್ತೆ. ಆ್ಯಂಡ್ 4th 5th ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಾರೆ. ಈಗೆಲ್ಲ AI ಬಂದಿದೆ ಸ್ನೇಹಿತರೆ, ಈಗ ಇರ್ತಕ್ಕಂಥದ್ದು AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಈಗ ಯೂಸ್ ಮಾಡ್ತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಫೋರ್ಟ್ರಾನ್ ಪದವನ್ನು ಹೀಗೆ ಬೆಳೆಸಬಹುದು ಅಂತ ಕೊಟ್ಟಿದ್ದಾರೆ. ಫೈಲ್ ಟ್ರಾನ್ಸ್ಲೇಷನ್, ಫಾರ್ಮೆಟ್ ಟ್ರಾನ್ಸ್ಲೇಷನ್, ಫಾರ್ಮುಲಾ ಟ್ರಾನ್ಸ್ಲೇಷನ್ ಆ್ಯಂಡ್ ಫ್ಲಾಫಿ ಟ್ರಾನ್ಸ್ಲೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಫೋರ್ಟ್ರಾನ್ ಅಂತ ಹೇಳಿದ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ನಾವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅಂದರೆ ವೆರಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಉನ್ನತ ಮಟ್ಟದ ಭಾಷೆ ಅಂತ ಏನು ಹೇಳ್ತೀವೋ ಸೊ ಅದಕ್ಕೆ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಈ ಫೋರ್ಟ್ರಾನ್. ಸೊ ಇನ್ನು ಬೆಸ್ಟ್ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತೀವಿ ಇದಕ್ಕೆ ಅಂತ ಹೇಳೋದಾದರೆ ADA ಆಗಿರಬಹುದು, ಅಥವಾ ಈ ಒಂದು ಆಲ್ಗಾಲ್ ಅಂತ ಹೇಳ್ತೀವಿ, ಆಲ್ಗಾಲ್ ಆಗಿರ್ಬೋದು. ಆ್ಯಂಡ್ ಬಂದು C ಆಗಿರ್ಬೋದು, C++ ಆಗಿರ್ಬೋದು, ಅಥವಾ ಕೋಬಲ್ ಆಗಿರ್ಬೋದು. ಓಕೆ, ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಪ್ಯಾಸ್ಕಲ್ ಆಗಿರಬಹುದು. ಸೊ ಇದನ್ನೆಲ್ಲ ಉನ್ನತ ಮಟ್ಟದ ಭಾಷೆ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಈ ಒಂದು ಫೋರ್ಟ್ರಾನ್ ಸಹ ಒಂದಾಗಿರುತ್ತೆ. ಓಕೆ, ಸೊ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಜಾನ್ ಬ್ಯಾಕಸ್ ಅಂತ ಹೇಳ್ತೀವಿ, ಜಾನ್ ಬ್ಯಾಕಸ್ ಇನ್ 1957. 1957ರಲ್ಲಿ ಜಾನ್ ಬ್ಯಾಕಸ್ ಅಂತಕ್ಕಂಥವ್ರು ಈ ಒಂದು ಫೋರ್ಟ್ರಾನ್ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಇದೊಂದು ಉನ್ನತ ಮಟ್ಟದ ಭಾಷೆ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಫೋರ್ಟ್ರಾನ್ ಅಂತಕ್ಕಂಥ 2 ಪದಗಳನ್ನು ಹೊಂದಿದೆ. ಅದು ಯಾವುದಾದ್ರು ಅಂತ ಹೇಳಿದ್ರೆ ಫಾರ್ಮುಲಾ ಪ್ಲಸ್ ಟ್ರಾನ್ಸ್ಲೇಷನ್, ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತಕ್ಕಂಥದ್ದು ಆಗಿರುತ್ತೆ. ನೋಡಿ, ಇದು ಫಾರ್ ಅಂತಕ್ಕಂಥದ್ದು ಇದೆಯೋ FOR, ಇದನ್ನು ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ಮುಲಾ TRA ಏನಿದೆಯಲ್ಲ ಇದನ್ನು ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ, ಟ್ರಾನ್ಸ್ಲೇಷನ್. ಓಕೆ,
ಟ್ರಾನ್ಸ್ಲೇಷನ್. ಸೊ ಫಾರ್ಮುಲಾ ಟ್ರಾನ್ಸ್ಲೇಷನ್ ಇದನ್ನು ಜಾನ್ ಬೆಕಸ್ ಅವರು 1957 ಮೊಟ್ಟ ಮೊದಲ ಬಾರಿಗೆ ಇದು ಕಂಡುಹಿಡಿತಕ್ಕಂಥದ್ದು ಆಗುತ್ತೆ. ಇದೊಂದು ಉನ್ನತ ಮಟ್ಟದ ಭಾಷೆ ಆಗಿರುತ್ತೆ. ಮತ್ತೊಂದು ವಿಸ್ತರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಆಲ್ರೆಡಿ 2 3 ಆಯಿತು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಸೊ ಫಸ್ಟ್ ಒಂದು ನೋಡಿದ್ರಿ BCD ಬೈನರಿ ಕೋಡೆಡ್ ಡೆಸಿಮಲ್ ಅಂತಕ್ಕಂಥದ್ದೊಂದು ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಮೇರಿಕನ್ ಅದೊಂದು ನೋಡಿದ್ವಿ. ಆ್ಯಂಡ್ ಈಗ ಫಾರ್ಮುಲಾ ಇಂಟರ್ಚೇಂಜ್ ಅದೊಂದು ನೋಡಿದ್ವಿ. 3 ಆಯಿತು. 4ನೇದು ವಿಸ್ತರಣೆ EEPROM ಅಂದರೆ ಏನು ಅಂತ ಕೇಳಿದ್ದಾರೆ. EEPROM. ಸೊ ನೋಡಿ, ROM ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ನಮ್ಗೆ ಗೊತ್ತಿದೆ. ROM ಮೀನ್ಸ್ ರೀಡ್ ಓನ್ಲಿ ಮೆಮೊರಿ. ಹೌದಾ? ರೀಡ್ ಓನ್ಲಿ ಮೆಮೊರಿ ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದಾರೆ. ಸೊ ಏನಿದೆ EEP ಅಂದರೆ ಏನು ಅಂತಕ್ಕಂಥದ್ದು ನೋಡಬೇಕು. ಸೊ P ಮೀನ್ಸ್ ಪ್ರೋಗ್ರಾಮೇಬಲ್, ಅದು ಸಹ ಇದೆ. PROM ಅಂತ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಸೊ ಈ ರೀತಿ ಇರಬೇಕಾದ್ರೆ EEPROM ಅಂತಕ್ಕಂಥದ್ದು ಏನು ಬರುತ್ತೆ. ಸೊ ನೋಡಿ ಸ್ನೇಹಿತರೆ, ROM ಅಂದರೆ ರೀಡ್ ಓನ್ಲಿ ಮೆಮೊರಿ. ಓಕೆ, PROM ಅಂತ ಹೇಳಿದ್ರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಬರುತ್ತೆ. ಓಕೆ, ಸೊ ನೆಕ್ಸ್ಟು EPROM ಅಂತ ಬರುತ್ತೆ. EPROM ಅಂದರೆ ಎರೇಸಬಲ್. ಓಕೆ, ಎರೇಸಬಲ್ ಅಂತ ಬರುತ್ತೆ. ಎರೇಸಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು. ಆ್ಯಂಡ್ EEPROM ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕಲಿ. ಸೊ ಇಲ್ಲಿ ಇದನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮಗೆ ಒಂದು ಗ್ರೇಸ್ ಇದರಲ್ಲಿ ಕೊಡ್ತಾರೆ. ಯಾಕಂತಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಈಸಿ ಬರೋದಿಲ್ಲ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಇರ್ತಕ್ಕಂಥ ನಿಜವಾದ ವರ್ಡ್ ಅಂತಂದರೆ ಎಲೆಕ್ಟ್ರಿಕಲಿ. ಓಕೆ, ಸೊ ಹಾಗಾಗಿ ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಎಲೆಕ್ಟ್ರಿಕಲಿ ಎರೇಸಬಲ್ ರೀಡ್ ಓನ್ಲಿ ಮೆಮೊರಿ ಬರುತ್ತೆ. ಸೊ ಓಕೆ, ಸೊ ಹಾಗಾಗಿ ಎಲೆಕ್ಟ್ರಿಕಲ್ಲು ಬರಲ್ಲ, ಎಲೆಕ್ಟ್ರಾನಿಕ್ಕು ಬರಲ್ಲ, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಸೊ ಕೊಡ್ತಾರೆ ಅಂತ ಹೇಳಿದ್ರೆ ಮಾರ್ಕ್ಸ್ ಕೊಡಲೇಬೇಕಂದ್ರೆ ಇದಕ್ಕಾಗಿರುತ್ತೆ. ಎಲೆಕ್ಟ್ರಾನಿಕ್ ಬರಲ್ಲ ಸ್ನೇಹಿತರೆ. ಇನ್ನೂ ಇಲ್ಲ ಗ್ರೇಸ್ ಕೊಡೋದಾದರೆ ಇದಕ್ಕೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಯಾವ ವಿಂಡೋಸ್ ಆಧಾರಿತ ಡೇಟಾಬೇಸ್ ವ್ಯವಸ್ಥೆಗಳು ನುಡಿ ಸಾಫ್ಟ್ವೇರ್ನ ಕಾರ್ಯದಲ್ಲಿ ಬೆಂಬಲ ಕೊಡುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ವಿಂಡೋಸ್ ಆಧಾರಿತ ಡೇಟಾಬೇಸ್ ವ್ಯವಸ್ಥೆಗಳು ನುಡಿ ಸಾಫ್ಟ್ವೇರ್ನ ಕಾರ್ಯಾಚರಣೆಯಲ್ಲಿ ಬೆಂಬಲ ಕೊಡುವುದಿಲ್ಲ. MS ಆಕ್ಸಿಸ್, MySQL ಕೊಟ್ಟಿದ್ದಾರೆ, ಒರಾಕಲ್ ಮತ್ತು ಪಾಸ್ಕಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ MS ಆಕ್ಸಿಸ್ ಆಗಿರಬಹುದು, MySQL ಅಂತ ಹೇಳ್ತೀವಿ. ಮೀನ್ಸ್ SQL ಅಂತ ಹೇಳಿ ಸ್ಟ್ರಕ್ಚರಲ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದಾಗಿರ್ಬೋದು. ಆ್ಯಂಡ್ ಒರಾಕಲ್ ಆಗಿರ್ಬೋದು. ಇದೆಲ್ಲ ಒಂದು ಡಾಟಾಬೇಸ್ ವ್ಯವಸ್ಥೆಯ ನುಡಿ ಸಾಫ್ಟ್ವೇರ್ನ ನೋಡ್ತಾ ಹೋಗ್ತೀವಿ. ಇಟ್ ಮೀನ್ಸ್ ಡಾಟಾಬೇಸ್ ಅಂತ ಹೇಳಿದ್ರೆ ನೋಡಿ, ಇದನ್ನು ಸಹ ಕೇಳ್ಬೋದು. ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಲ್ಯಾಂಗ್ವೇಜಸ್ ಅಂತ ಹೇಳಿದ್ರೆ MS ಆಕ್ಸಿಸ್, MySQL, ಒರಾಕಲ್ ಇದೆಲ್ಲ ಬರುತ್ತೆ ಸ್ನೇಹಿತರೆ. ಬಟ್ ಪಾಸ್ಕಲ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಪಾಸ್ಕಲ್, ಓಕೆ, ಸೊ ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಉನ್ನತ ಮಟ್ಟ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ ಸೊ ಅಲ್ಲಿ ನೋಡ್ತಕ್ಕಂಥದ್ದು ಸ್ಟ್ರಕ್ಚರಲ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಚೆಕ್ ಮಾಡೋದಕ್ಕಾಗಿರ್ಬೋದು. ಇಟ್ ಮೀನ್ಸ್ ಉನ್ನತ ಭಾಷೆಯಲ್ಲೇ ಇದೊಂದು ಬೆಸ್ಟ್ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಪಾಸ್ಕಲ್ ಅಂತಕ್ಕಂಥದ್ದು ಇದನ್ನು ಅಥವಾ ಸಂಶೋಧಕರು ಅಥವಾ ಇನ್ವೆಂಟರ್ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಪಾಸ್ಕಲ್ನ ನಿಕ್ಲಸ್ ವರ್ತ್ ಅಂತ ಹೇಳ್ತೀವಿ. ನಿಕ್ ಇದು ನಿಕ್ಲಸ್ WIRTH ವರ್ತ್. ಸೊ ಇವರು ಒಂದು ಪಾಸ್ಕಲ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅಥವಾ ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಸೊ ಇದೊಂದು ಉನ್ನತ ಮಟ್ಟದ ಭಾಷೆಯ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ವಿಂಡೋಸ್ ಆಧಾರಿತ ಡಾಟಾಬೇಸ್ ವ್ಯವಸ್ಥೆಗಳಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಆಗಿರೋದಿಲ್ಲ. ನೋಡಿ, ಮತ್ತೆ ಒಂದು UNTBAC, ಸಾರಿ ಸ್ನೇಹಿತರೆ, ಇದು UNI ಬರುತ್ತೆ, T ಬರೋದಿಲ್ಲ, I ಬರ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಓಕೆ, ಸೊ ಆಪ್ಷನ್ ಒಂದು ಯೂನಿವರ್ಸಲ್ ಸ್ವಯಂ ಚಾಲಿತ ಅಥವಾ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. 1900
50 ಅಥವಾ 51 ಇದರಲ್ಲಿ ಕಂಡಿಡಿತಕ್ಕಂಥದ್ದು. ಇದರ ಒಂದು ಸಂರಚನಾಕಾರ ಅಥವಾ ರಚನೆಯನ್ನು ಮಾಡ್ತಕ್ಕಂಥ ಸಂಶೋಧಕರು ಯಾರೇನು ಅಂತ ಹೇಳಿದ್ರೆ ಜೋಸೆಫ್ JP ಎಕಾರ್ಟ್ಲೆ ಅಂತ ಬರ್ತಾರೆ. JP ಎಕಾರ್ಟ್ಲೆ ಆ್ಯಂಡ್ ಜೋಸೆಫ್ ಬರ್ತಾರೆ. ಜೋಸೆಫ್ ಆ್ಯಂಡ್ ನೆಕ್ಸ್ಟ್ ಬರ್ತಾರೆ JW ಮಾನ್ಸ್ಲೆ ಅಂತ ಬರ್ತಾರೆ. JW ಮಾನ್ಸ್ಲೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಯೂನಿವರ್ಸಲ್ ಸ್ವಯಂಚಾಲಿತ ಕಂಪ್ಯೂಟರ್ ಅಥವಾ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ನ 1951ರಲ್ಲಿ ಕಂಡುಹಿಡಿತಾರೆ. ಸೊ ಇದರ ಒಂದು ಉಪಯೋಗ ಅಂತ ಹೇಳಿದ್ದು ಕಂಪ್ಯೂಟರ್ ಅಥವಾ ಗಣಕಯಂತ್ರಕ್ಕೆ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತೊಂದು ವಿಸ್ತರಣಾ ರೂಪಕ್ಕೆ ನೋಡಿ, ತುಂಬ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಒಂದು ವಿಸ್ತೃತ ರೂಪಕ್ಕೆ ಅಥವಾ ವಿಸ್ತರಣಾ ರೂಪಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ತುಂಬ ಇದೆ. VGAನ ವಿಸ್ತರಣಾ ರೂಪವನ್ನು ಕೇಳಿದರೆ VGA ವಿಡಿಯೋ ಗ್ರಾಫಿಕ್ಸ್ ಅರೆ, ವಿಜುವಲ್ ಗ್ರಾಫಿಕ್ಸ್ ಅರೆ, ವೋಲ್ಟೈಲ್ ಗ್ರಾಫಿಕ್ಸ್ ಅರೆ ಆ್ಯಂಡ್ ವಿಡಿಯೋ ಗ್ರಾಫಿಕ್ಸ್ ಅಡಾಪ್ಟರ್ ಅಂತ ಕೊಟ್ಟಿದ್ದಾರೆ. ಸೊ VGA ಮೀನ್ಸ್ ವಿಡಿಯೋ ಗ್ರಾಫಿಕ್ಸ್ ಅರೆ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 1 ವಿಡಿಯೋ ಗ್ರಾಫಿಕ್ಸ್ ಅರೆ RRAY. ಓಕೆ, ARRAY ಅರೆ ಬರುತ್ತೆ. ಸೊ ಮತ್ತೊಂದು ಸ್ನೇಹಿತರೆ ಅದು ಅಷ್ಟೇ ನೋಡಿ, MICR ಅನ್ನು ಹೊಂದಿರುವಂತಹದ್ದು ಅಂದರೆ ಇದರ ಒಂದು ವಿಸ್ತರಣಾ ರೂಪವನ್ನೇ ಕೇಳಿದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಇಂಕ್ ಕೋಡ್ ರೀಡರ್, ಮ್ಯಾಗ್ನೆಟಿಕ್ ಇಂಕ್ ಕೇಸಸ್ ರೀಡರ್ ಮೇಲ್ನೋಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇದು ಎಲ್ಲಿ ಬರುತ್ತೆ ಗೊತ್ತಾ ನಿಮಗೆ? MICR ಅಂದರೆ ಬಾರ್ ಕೋಡ್ ಅಂತ ಕೇಳ್ತದಲ್ವಾ, ಈ ಒಂದು ಏನು ಈ ವಸ್ತುಗಳ ಮೇಲೆ ಹಾಕಿರ್ತಾರೆ ಒಂದು ಕೋಡ್ ಅಂತಕ್ಕಂಥದ್ದು ಒಂದು ಚಿತ್ರದ ರೂಪದಲ್ಲಿರುತ್ತೆ. ಸೊ ಅದನ್ನು ಅಥವಾ ಈ ಒಂದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ನಿಮಗೆ ರೇಷನ್ ಕಾರ್ಡ್ ಅಲ್ಲ ಕರೆಂಟ್ ಬಿಲ್ಗಳಲ್ಲಿ ಹಾಕಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಡಕ್ಟ್ಗಳ ಮೇಲೆ ಒಂದು ಬಾರ್ ಕೋಡ್ ಇರುತ್ತೆ. ಸೊ ಸ್ಕ್ಯಾನ್ ಮಾಡ್ತಕ್ಕಂಥದ್ದು, ಒಂದು ಮಿಷಿನ್ ತೊಗೊಂಡೋದ್ರೆ ಸ್ಕ್ಯಾನ್ ಮಾಡ್ತಕ್ಕಂಥದ್ದು. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ನಿಮಗೆ ಇದ್ರಲ್ಲಿ ಸಿಗುತ್ತೆ, ಅದು ಮಾಲ್ಗಳಲ್ಲಿ ಮಾಲ್ಗಳಂತ ಏನು ಹೇಳ್ತೀವೋ ಸೊ ಅಲ್ಲಿ ಬಾರ್ ಕೋಡ್ ಯೂಸ್ ಮಾಡ್ತಾರಲ್ವ, ಸೊ ಅದು ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ MICR ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಬಟ್ ಇಲ್ಲಿ ರೀಡರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಬದಲಾಗಿ ರೆಕಗ್ನೈಸೇಷನ್ ಅಂತ ಬರುತ್ತೆ. ರೆಕಗ್ನೈಸೇಷನ್. ಓಕೆ, ಸೊ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತಕ್ಕಂಥದ್ದು MICR ಕರೆಕ್ಟ್ ಆದಂಥ ಒಂದು ವಿಸ್ತರಣಾ ರೂಪ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ 1 ತೊಗೊಂಡಿದ್ದೀವಿ ಇಂಕ್ ಕ್ಯಾರೆಕ್ಟರ್ ಅನ್ನೋದಕ್ಕೋಸ್ಕರ. ಬಟ್ ರೀಡರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ರೆಕಗ್ನೈಸೇಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅವೆರಡರಲ್ಲಿ ಆನ್ಸರ್ ನೀವು ಯಾವ್ದು ಕೊಟ್ಟರು ಸಹ ನೀವು ಟಿಕ್ ಮಾಡಬಹುದಾಗಿರುತ್ತೆ. ಬೆಸ್ಟ್ ಟಿಕ್ ಅಂತ ಹೇಳಿದ್ರೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ಒಂದು ವೇಳೆ ಇದು ಕೊಟ್ಟಿಲ್ಲ ಅಂದಾಗ ನೀವು ಬೇಕಾದರೆ ಅದನ್ನು ಹಾಕ್ಕೊಳ್ಬಹುದು. ಮೊದಲ ಪೀಳಿಗೆ ಕಂಪ್ಯೂಟರ್ ಇದು ಆಗಿದೆ. EDSAC IBM 1401 CDC 1604 ICL 2900. ಸೊ ಮೊದಲ ಪೀಳಿಗೆ ಕಂಪ್ಯೂಟರ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ಮೊದಲ ಪೀಳಿಗೆ ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ಮೊದಲ ಪೀಳಿಗೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ಯಾವುದಂತ ಕೇಳಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಸೊ ಆನ್ಸರ್ ಆಪ್ಷನ್ 1 EDSAC ಅಂತಕ್ಕಂಥದ್ದು. ಇಲ್ಲಿ EDSAC ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ನೋಡಿ, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಓಕೆ, ಸೊ ಇದು ಮೊದಲ ಪೀಳಿಗೆ ಇನ್ನೂ ಬರುತ್ತೆ ಸ್ನೇಹಿತರೆ. ಯಾವುದು ENIAC ಇದೊಂದು ಬರುತ್ತೆ. ಅದಾದ ನಂತರ EDVAC ಇದು ಬರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒಂದು ನೋಡಿದ್ವಿ ಸ್ವಯಂಚಾಲಿತ ಅಂತ ನೋಡಿದ್ವಲ್ಲ, AUN ಯೂನಿವರ್ಸಲ್ ಆಟೋಮೆಟಿಕ್ ಅಂತ ಹೇಳಿದ್ವಲ್ಲ. ಸೊ ಇದು ಆಗಿರಬಹುದು. ಇದೆಲ್ಲ ಮೊದಲ ತಲೆಮಾರು ಅಥವಾ ಮೊದಲ ಪೀಳಿಗೆಯಲ್ಲಿ ಬರ್ತಕ್ಕಂಥ ಕಂಪ್ಯೂಟರ್ಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ
ಎರಡನೇ ತಲೆಮಾರಿನ ಕಂಪ್ಯೂಟರ್ನ ಅಭಿವೃದ್ಧಿಯಾದ ಅವಧಿಯನ್ನು ಕೇಳಿದರೆ 1949ರಿಂದ 55, 56ರಿಂದ 65. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, ಈ 46 ಅಥವಾ 49ರಿಂದ 55 ಇದೇನು ಬರುತ್ತೆ, ಇದು ಫಸ್ಟ್ ಜನ್ರೇಷನ್ ಆಗಿರುತ್ತೆ. ಆ್ಯಂಡ್ 56ರಿಂದ 65 ಬಂದು ಇದು ಸೆಕೆಂಡ್ ಜನ್ರೇಷನ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 66ರಿಂದ 70 ಅಥವಾ ಇದು ಇನ್ನೂ ಬರುತ್ತೆ, 66ರಿಂದ 75 ಗಂಟ ಬರುತ್ತೆ ಥರ್ಡ್ ಜನ್ರೇಷನು. ಓಕೆ, ಸೊ ಇಲ್ಲಿ ಆನ್ಸರ್ ಏನು ಅಂದರೆ ಆಪ್ಷನ್ 2, 1956ರಿಂದ 65 ಎರಡನೇ ತಲೆಮಾರಿನ ಕಂಪ್ಯೂಟರು. ಸೊ ಅಲ್ಲಿ ಬಳಸ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ಗಳಾಗಿರುತ್ತೆ, ಟ್ರಾನ್ಸಿಸ್ಟರ್. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋದರೆ, ಕೆಳಗಿನ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರಣ ಮುದ್ರಣಕ್ಕೆ ಬಳಸಬಹುದು? ಓಕೆ, ಬಳಸಬಹುದು. ಕೆಳಗಿನ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರಣ ಮುದ್ರಣಕ್ಕಾಗಿ ಬಳಸಬಹುದು? MICR ಕೊಟ್ಟಿದ್ದಾರೆ ಇಲ್ಲಿ, MICR, OMR, OCR ಕೊಟ್ಟಿದ್ದಾರೆ. ಆ್ಯಂಡ್ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಇಲ್ಲಿ ಆಪ್ಷನ್ 3 OCR ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ OCR ಅಂತ ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸರ್ ಅಥವಾ ರೀಡರ್ ಆಗಿರುತ್ತೆ. ರೀಡರ್ ಆರ್ ರೆಕಗ್ನೈಸೇಷನ್. ಓಕೆ, ಸೊ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆರ್ ರೆಕಗ್ನೈಸೇಷನ್ ಬರುತ್ತೆ. ಸೊ ಇದು ಕೆಳಗಿನ ಅಂದರೆ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರಣ ಮುದ್ರಣಕ್ಕಾಗಿ ಬಳಸಬಹುದು ಅಂತಕ್ಕಂಥದ್ದು ಆಪ್ಷನ್ 3 ಆಗಿರುತ್ತೆ. ಇನ್ನು MICR ನೋಡಿದ್ವಿ ನಾವು ಆಲ್ರೆಡಿ. ಸೊ ಅದು ನೋಡ್ತಾ ಹೋಗಿ. ಇನ್ನು OMR ಶೀಟ್ ಅಂದರೆ ನಿಮ್ಗೆ ಗೊತ್ತಿದೆ, OMR ಅಂದರೆ ಎಕ್ಸಾಮ್ಗೆ ಯೂಸ್ ಮಾಡ್ತೀವಲ್ಲ, ಸೊ OMR ಶೀಟ್ ಅಂತಕ್ಕಂಥದ್ದು. ಸೊ ಅದು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಆಪ್ಷನ್ 3. ಪ್ರಸ್ತುತ IBM ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದ ಕಂಪ್ಯೂಟಿಂಗ್ಗಾಗಿ ಬಳಸುವ ಒಂದು ಕೋಡ್ ಯಾವುದು ಅಂತ ಕೇಳಿದರೆ ASCII ಆ್ಯಂಡ್ ಹ್ಯಾಲೋರಿತ್ ಕೋಡ್, ಬೌಡಾಟ್ ಕೋಡ್ ಆ್ಯಂಡ್ EBCDIC ಕೋಡ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅಂದರೆ ಇತ್ತೀಚೆಗೆ ಬಳಸಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 EBCDIC ಕೋಡ್ ಅಂತಕ್ಕಂಥದ್ದು ಆಗಿರುತ್ತೆ. ನಾವು ಆಲ್ರೆಡಿ ನೋಡಿದ ಸ್ನೇಹಿತರೆ ASCII ಅಂತ ಹೇಳಿದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಹೇಳಿದ್ವಿ. ಓಕೆ, ಸೊ ಬಟ್ ಇದು ಆನ್ಸರ್ ಅಲ್ಲ, ಹ್ಯಾಲೋರಿತ್ ಕೋಡ್ ಬರಲ್ಲ, ಬೌಡಾಟ್ ಕೋಡ್ ಬರಲ್ಲ. ಬಟ್ ಇಲ್ಲಿ ಆಲ್ರೆಡಿ ನಾವು ನೋಡಿದಾಗ BCD ನೋಡಿದ್ವಿ ಸ್ನೇಹಿತರೆ, ಹೌದಾ? ಸೊ BCD ಏನು ನೋಡಿದ್ವಿ, ಫಸ್ಟ್ ಕ್ವಶನ್ ಆಗಿತ್ತು, ಅದರ ಒಂದು ವಿಸ್ತರಣಾ ರೂಪ BCD ಅಂತ ಹೇಳಿದ್ರೆ ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಹೇಳಿದ್ವಿ, ಹೌದಾ? ಬೈನರಿ ಕೋಡೆಡ್ ಡೆಸಿಮಲ್ BCD. ಸೊ ಇಲ್ಲೇನಿದೆ, ಇದೆ. E means extended ಬೈನರಿ ಕೋಡೆಡ್ ಡೆಸಿಮಲ್ ಗಂಟ ಆಯಿತು. ಇನ್ನು IC ಅಂತ ಅಂದರೆ ಇಂಟರ್ಚೇಂಜ್ ಕೋಡ್ ಅಂತ ಬರುತ್ತೆ, ಇಂಟರ್ಚೇಂಜ್ ಕೋಡ್. ಓಕೆ, ಸೊ ಇದನ್ನು ನೋಡ್ತಾ ಹೋಗಿ ವಿಸ್ತರಣ ರೂಪ ಕೇಳ್ಬೋದು ಸ್ನೇಹಿತರೆ. ಎಕ್ಸ್ಟೆಂಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತಕ್ಕಂಥದ್ದು ಇದು ಒಟ್ಟು 8 ಬಿಟ್ಗಳನ್ನು ಹೊಂದಿರತಕ್ಕಂಥ, ಅಂದರೆ IBM ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಆನ್ಸರು ಆಪ್ಷನ್ 4 ಆಗಿರುತ್ತೆ. ಅಂದರೆ ಕಾರ್ಪೊರೇಷನ್ ಅಭಿವೃದ್ಧಿಗಾಗಿ ಅಂತ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಪದನ ಯೂಸ್ ಮಾಡಿಕೊಂಡು ನಿಮ್ಮ ಆನ್ಸರ್ನ ಮಾಡಬೇಕಾಗುತ್ತೆ. ಇತ್ತೀಚಿನ ಬರಹದ ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮ ಯಾವುದು? ಡಿಜಿಟಲ್ ಪೇಪರ್, ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್, WORM ಡಿಸ್ಕ್, CD-ROM ಡಿಸ್ಕ್. ಇತ್ತೀಚಿನ ಬರಹದ ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮವನ್ನು ಕೇಳಿದರೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 CD-ROM ಡಿಸ್ಕ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್ ಆಗಿರ್ಬೋದು, ಡಿಜಿಟಲ್ ಪೇಪರ್ ಆಗಿರಬಹುದು, ಆ್ಯಂಡ್ WORM ಡಿಸ್ಕ್ ಅಂತ ಕೊಟ್ಟರೆ. ಸೊ ಇದೆಲ್ಲ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ. ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದೆ, ಇದು ಆಪ್ಟಿಕಲ್ ಡಿಸ್ಕ್ ಬಗ್ಗೆ ನಿಮಗೆ ಫಸ್ಟ್ ಇದನ್ನು ಕೊಟ್ಟೆ ನಿಮಗೆ. CD-ROM ಆಗಿರ್ಬೋದು ಸ್ನೇಹಿತರೆ, ನೋಡಿ ನಾನು ಆಲ್ರೆಡಿ ಹೇಳಿದಾಗೆ CD-ROM ಆಗಿರಬಹುದು, ಅಥವಾ DVD ಆಗಿರ್ಬೋದು, ಅಥವಾ ಈ ಒಂದು ಬ್ಲೂ ರೇ ಡಿಸ್ಕ್ ಅಂತ ಹೇಳಿದೆ ನಾನು, ಬ್ಲೂ ರೇ ಡಿಸ್ಕ್. ಓಕೆ, ಸೊ ಈ ಮೂರ ನಾವು ಆಪ್ಟಿಕಲ್ ಡಿವೈಸಸ್ ಅಂತ ಹೇಳ್ತೀವಿ, ಆಪ್ಟಿಕಲ್ ಡಿವೈಸಸ್. ಸೊ ಇಲ್ಲಿ ಕೇಳಿರ್ತಕ್ಕಂಥ ಏನು, ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮವನ್ನು ಕೇಳಿದರೆ. ಸೊ ಆನ್ಸರ್ ಆಪ್ಷನ್ 4 CD-ROM ಡಿಸ್ಕ್ ಆಗಿರುತ್ತೆ. ಇನ್ನು
ಆರ್ ಎಮ್ ಅಂತ ಕೊಟ್ಟಿದ್ದಾರೆ, ಸಾರಿ ಆರ್ ಎಮ್. ಓಕೆ, ಸೊ ಡಬ್ಲ್ಯೂ ಮೀನ್ಸ್ ರೈಟ್ ಒನ್ಸ್, ರೀಡ್ ಮೆನಿ. ಓಕೆ, ರೈಟ್ ಒನ್ಸ್ ರೀಡ್ ಮೆನಿ ಅಂದರೆ ಒಂದು ಸರಿ ಬರೆದು ಹಲವಾರು ಸರಿ ಓದ್ತಕ್ಕಂಥದ್ದು ಬರುತ್ತೆ. ಸೊ ಬಟ್ ಇದು ಆಪ್ಟಿಕಲ್ ಸಂಗ್ರಹಣೆಗೆ ಬರ್ತಕ್ಕಂಥದ್ದು ಆಗಿರೋದಿಲ್ಲ ಸ್ನೇಹಿತರೆ. ಇನ್ನು ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್ ಅಲ್ಲ. ಸೊ ಹೈನ್ಸರ್ ಆಪ್ಷನ್ 4 CD-ROM. ಇನ್ನು ಡಿಜಿಟಲ್ ಪೇಪರ್ ಅಂತ ಹೇಳಿದ್ರೆ ಈಗ ಟ್ಯಾಬ್ ಆಗಿರಬಹುದು ಅಥವಾ ಈ ಒಂದು ಪೆನ್ನು ಟ್ಯಾಬ್ ಇಟ್ಕೊಂಡು ಬರಿತೀವಲ್ವ, ಸೊ ಅದನ್ನು ಡಿಜಿಟಲ್ ಪೇಪರ್ ಅಂತ ಹೇಳ್ತೀವಿ. ಸೊ ಅದೊಂದು ಆಪ್ಟಿಕಲ್ ಸಂಗ್ರಹಣೆಗೆ ಬರ್ತಕ್ಕಂಥದ್ದು ಆಗಿರೋದಿಲ್ಲ. ಹೈನ್ಸರ್ ಆಪ್ಷನ್ 4 CD-ROM ಡಿಸ್ಕ್ ಆಗಿರುತ್ತೆ. ವಿಡಿಯೋ ಡಿಸ್ಕ್ನ ಪ್ರಮುಖ ಅನುಕೂಲ ಏನು ಅಂತ ಕೇಳಿದರೆ ಕಾಂಪ್ಯಾಕ್ಟ್ನೆಸ್ಸು, ಸಾಮರ್ಥ್ಯವುಳ್ಳ ಬಾಳಿಕೆ, ಪರಿಣಾಮಕಾರಿ ವೆಚ್ಚ. ವಿಡಿಯೋ ಡಿಸ್ಕ್ನ ಒಂದು ಪ್ರಮುಖ ಅಡ್ವಾಂಟೇಜಸ್ ಏನು? ಓಕೆ, ಅಡ್ವಾಂಟೇಜಸ್ ಕೇಳಿದ್ದಾರೆ. ಕಾಂಪ್ಯಾಕ್ಟ್ನೆಸ್, ಸಾಮರ್ಥ್ಯವುಳ್ಳ ಬಾಳಿಕೆ, ಪರಿಣಾಮಕಾರಿ ವೆಚ್ಚ. ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಸಾಮರ್ಥ್ಯವುಳ್ಳ, ಆಪ್ಷನ್ 2. ಮತ್ತೊಂದು ಪ್ರಶ್ನೆ, 9 ಟ್ರ್ಯಾಕ್ ಕಾಂತೀಯ ಟೇಪ್ನಲ್ಲಿ ಓದಲು ಬರೆಯಲು ಬಳಸುವ ಸೂಚಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 9 ಟ್ರ್ಯಾಕ್ ಕಾಂತೀಯ ಟೇಪು, ಮ್ಯಾಗ್ನೆಟಿಕ್ ಟೇಪ್ ಅಂತ ಏನು ಹೇಳ್ತೀವೋ ಸ್ನೇಹಿತರೆ. ಸೊ ಮ್ಯಾಗ್ನೆಟಿಕ್ ಟೇಪ್ ಅಂತಕ್ಕಂಥದ್ದು ಕಾಂತ ಸುರುಳಿ ಅಂತ ಹೇಳ್ತೀವಿ ಅಥವಾ ಮ್ಯಾಗ್ನೆಟಿಕ್ ಟೇಪ್ ಅಂತ ಹೇಳ್ತೀವಿ. ಸೊ ಇದು ಕಾಂತೀಯ ವಿಧಗಳಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಬರ್ತಕ್ಕಂಥದ್ರಲ್ಲಿ ಓದಲು ಬರೆಯಲು ಬಳಸ್ತಕ್ಕಂಥ ಈ ಒಂದು ಸೂಚಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಸ್ನೇಹಿತರೆ ಆಪ್ಷನ್ 9. ಸೊ ಇಲ್ಲಿ ಬರುತ್ತೆ ಧ್ವನಿ ಮುದ್ರಕದ ಸುರುಳಿಯಂತೆ ಕಾಂತದಿಂದ ತಯಾರಿಸಿದ ಸುರುಳಿ ಈ ಒಂದು ಕಾಂತೀಯ ಟೇಪ್ ಆಗಿರುತ್ತೆ, ಅಂದರೆ ಸುರುಳಿಯಂತೆ ಕಾಂತದಿಂದ ತಯಾರು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಪ್ರಶ್ನೆ ಈ ರೀತಿ ಕೇಳಿದರೆ, ಬಟ್ ಇದು ಎಷ್ಟು ಮಟ್ಟಿಗೆ ಒಂದು ಪ್ರಶ್ನೆ. ಡಿಸ್ಕೆಟ್ಗಳಿಗೆ ಹೋಲಿಸಿದರೆ ಹಾರ್ಡ್ ಡಿಸ್ಕ್ ಅಂತ ಹೇಳಿದರೆ ಡಿಸ್ಕೆಟ್ಗಳಿಗೆ ಹೋಲಿಸಿದರೆ ಹಾರ್ಡ್ ಡಿಸ್ಕ್ಗಳು ಹೆಚ್ಚು ದುಬಾರಿ, ಹೆಚ್ಚು ಭಾರವಿಲ್ಲದ, ಕಡಿಮೆ ಕಠಿಣ, ನಿಧಾನವಾಗಿ ಪಡೆದದ್ದು. ಸೊ ಆನ್ಸರ್ ಬಂದು ಆಪ್ಷನ್ 1 ಹೆಚ್ಚು ದುಬಾರಿ. ಹಾರ್ಡ್ ಡಿಸ್ಕ್ಗಳಿಗೆ ಹೆಚ್ಚು ಇದು ಅಂತ ಬೆಲೆ ಜಾಸ್ತಿ ಅಂತಕ್ಕಂಥದ್ದು. ಹೊಂದಿಕೊಳ್ಳುವ ಪ್ಲಾಸ್ಟಿಕ್ ವಸ್ತುಗಳಿಂದ ಫ್ಲಾಪಿ ಡಿಸ್ಕ್ ಅನ್ನು ತಯಾರಿಸಲಾಗುತ್ತದೆ. ಇದನ್ನು ಹೀಗೆ ಕರೆಯಲಾಗುತ್ತದೆ. ಹೊಂದಿಕೊಳ್ಳುವ ಪ್ಲಾಸ್ಟಿಕ್ ವಸ್ತುಗಳಿಂದ ಫ್ಲಾಪಿ ಡಿಸ್ಕ್ಗಳನ್ನು ತಯಾರಿಸಲಾಗುತ್ತೆ. ಇದನ್ನು ಹೀಗೆ ಕರೆಯಲಾಗುತ್ತೆ. ಹಾರ್ಡ್ ಡಿಸ್ಕ್ಗಳು, ಅಧಿಕ ಸಾಂದ್ರತೆಯ ಡಿಸ್ಕ್ಗಳು, ಡಿಸ್ಕೆಟ್ಗಳು ಆ್ಯಂಡ್ ಟೆಂಪ್ಲೇಟ್ಗಳಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಡಿಸ್ಕೆಟ್ಗಳು. VDU ಬಗ್ಗೆ ಇರುವ ಸೂಕ್ತವಾದ ಹೇಳಿಕೆಯನ್ನು ಕೇಳಿದರೆ ಇಲ್ಲಿ. ಸೊ VDU ಅಂತ ಹೇಳಿದ್ರೆ ಏನು ಫಸ್ಟ್ ಅದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ವಿಡಿಯೋ ಮೀನ್ಸ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ವಿಜುವಲ್ ಡಿಸ್ಪ್ಲೇ ಯೂನಿಟ್. ಓಕೆ, ಸೊ ವಿಡಿಯೋ ಇದರ ಇರ್ತಕ್ಕಂಥ ಇನ್ನೂ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ VDU ಅಂತ ಹೇಳಿದ್ರೆ ಈ ಒಂದು ದರ್ಶಕ ಅಥವಾ ಮಾನಿಟರ್ ಅಂತ ಏನು ಹೇಳ್ತೀವೋ ಮಾನಿಟರ್ ಅಥವಾ ದರ್ಶಕ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕ್ರೀನ್ ಏನು ಕಾಣಿಸುತ್ತೋ ಈ ಒಂದು ಕಂಪ್ಯೂಟರ್ದು, ಲ್ಯಾಪ್ಟಾಪ್ದು, ಇನ್ನೂ ಮೇಯ್ನ್ ಹೇಳ್ಬೇಕಂದ್ರೆ TV ಸ್ಕ್ರೀನ್ ಏನು ಕಾಣಿಸುತ್ತೋ ಮುಂದೆಗಡೆ, ಸೊ ಅದನ್ನ ಅಂತ ನಾವು ಹೇಳ್ಬಹುದು ಸ್ನೇಹಿತರೆ. ಸೊ ಅದು ನಮ್ಗೆ ಏನು ಕಾಣಿಸುತ್ತೆ, ನಮಗೆ ಅದು ಇರ್ತಕ್ಕಂಥದ್ದು ಯಾವುದು, ಇದು ಒಂದು ಔಟ್ಪುಟ್ ಸಾಧನ ಅಥವಾ ಇನ್ಪುಟ್ ಸಾಧನ ಅಥವಾ ಬಾಹ್ಯ ಸಾಧನ, ಹಾರ್ಡ್ವೇರ್ ಐಟಮ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರುವಾಗ ಇದೊಂದು ಸೊ ಇನ್ಪುಟ್ ಅದು ಇನ್ಪುಟ್ ಒಳಗಡೆ ತಗೊಳ್ತಕ್ಕಂಥದ್ದು ಅಲ್ಲ ಸ್ನೇಹಿತರೆ. ಸೊ ಅದೊಂದು ಬಾಹ್ಯ ಸಾಧನ ಬರುತ್ತೆ ಮತ್ತು ಔಟ್ಪುಟ್ ಸಾಧನ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಈಗ ನಾವು TV ಆಗಿರ್ಬೋದು, ಕಂಪ್ಯೂಟರ್ಗಳಾಗಿರ್ಬೋದು, ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಅಂತೇಳಿ ಅದೊಂದು ಔಟ್ಪುಟ್ ಸಾಧನಕ್ಕೆ ಬರುತ್ತೆ ಮತ್ತು ಅದೊಂದು ಬಾಹ್ಯ ಸಾಧನ ಅಂತ ಕೊಟ್ಟಿದೆ. ಸೊ ಹಾಗೆ ಆನ್ಸರ್ ಆಪ್ಷನ್ 1 ಮತ್ತು 3 ಎರಡೂ ಸಹ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಬಾಹ್ಯ ಅಂದರೆ ಇಂಟೀರಿಯರ್ ಅಂತ ಹೇಳಿದಾಗ ಕಂಪ್ಯೂಟರ್ ಒಳಗಡೆ ಬರುತ್ತಲ್ಲ ಪಾರ್ಟ್ಸ್, ಅದನ್ನು ಇಂಟೀರಿಯರ್ ಅಂತ ಹೇಳ್ತೀವಿ. ಸೊ ಬಾಹ್ಯ ಅಂತ ಹೇಳಿದಾಗ ಹೊರಗಡೆ ಕಾಣಿಸ್ಕೊಳ್ತಕ್ಕಂಥದ್ದು ನಮಗೆ ಕಾಣಿಸ್ತಾವಲ್ಲ, ಸೊ ಅದನ್ನು ಬಾಹ್ಯ ಸಾಧನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಾನಿಟರ್ ಅಂತಕ್ಕಂಥ ಒಂದು ಔಟ್ಪುಟ್ ಸಾಧನ ಆಗಿರುತ್ತೆ ಮತ್ತು ಒಂದು ಬಾಹ್ಯ ಸಾಧನ ಸಹ ಆಗಿರುತ್ತೆ. ಕಾಗದದ ಮುದ್ರಣ ನೀಡುವ ಕಂಪ್ಯೂಟರ್ ಟರ್ಮಿನಲ್ನ ಹೆಸರು ಏನು ಅಂತ ಕೇಳಿದರೆ ಕಾಗದದ ಮುದ್ರಣ ನೀಡುವ ಕಂಪ್ಯೂಟರ್ ಟರ್ಮಿನಲ್ನ ಹೆಸರು ಪ್ರದರ್ಶನದ ಪರದೆ, ಸಾಫ್ಟ್ ಪ್ರತಿಯ ಟರ್ಮಿನಲ್, ಹಾರ್ಡ್ ಪ್ರತಿಯ ಟರ್ಮಿನಲ್ ಆ್ಯಂಡ್ ಫ್ಲಾಟರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಫ್ಲಾಟರ್ ಅಂತ ಹೇಳಿದ್ರೆ ಚಿತ್ರಗಳನ್ನ
ತೊಗೊಳ್ತಕ್ಕಂಥದ್ದು ಸ್ನೇಹಿತರೆ, ಚಿತ್ರ ಆಗಿರ್ಬೋದು, ನಕಾಶೆ ಆಗಿರ್ಬೋದು, ಸೊ ಅಂಥದ್ದನ್ನ ಮುದ್ರಿಸ್ತಾ ಬಳಸ್ತಕ್ಕಂಥದ್ದು ಫ್ಲಾಟರ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ಕಾಗದದ ಮುದ್ರಣ ನೀಡುವ ಕಂಪ್ಯೂಟರ್ ಟರ್ಮಿನಲ್ ಅಂತ ಹೇಳಿರೋದು ಹಾರ್ಡ್ ಆಗಿರುತ್ತೆ, ಅಂದರೆ ಹಾರ್ಡ್ ಕಾಪಿ ಟರ್ಮಿನಲ್ ಅಂತಕ್ಕಂಥದ್ದು. ಸೊ ಸಾಫ್ಟ್ ಪ್ರತಿ ಅಂತ ಹೇಳಿದ್ರೆ ಸಾಫ್ಟ್ ಪ್ರತಿ ಅಥವಾ ಸಾಫ್ಟ್ ಕಾಪಿಲಿ ನಮಗೆ ಒಂದು ಪೆನ್ ಡ್ರೈವ್ ಅಥವಾ ಇದಕ್ಕೆ ಸಾಫ್ಟ್ ಕಾಪಿ ಸಿಗುತ್ತೆ, ಆದರೆ ನಾವು ಪೇಪರ್ ರೀತಿಯಿಂದ ತೊಗೊಳ್ತಕ್ಕಂಥದ್ದು ಆಗಿರೋದಿಲ್ಲ. ಸೊ ಕಾಗದ ಅಂತ ಹೇಳಿದಾಗ ಏನಾಗುತ್ತೆ, ಹಾರ್ಡ್ ಕಾಪಿ ಅಂತ ಬರುತ್ತೆ. ಆಪ್ಷನ್ 3 ಹಾರ್ಡ್ ಪ್ರತಿಯ ಟರ್ಮಿನಲ್ ಆಗಿರುತ್ತೆ. ಆ್ಯಂಡ್ ಕಂಪ್ಯೂಟರ್ ಒಳಗೆ ಬಳಸಲಾಯಿತು. ಸೊ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಯಾವಾಗ ಚಿಪ್ಪನ್ನು ಕಂಪ್ಯೂಟರ್ ಒಳಗೆ ಬಳಸಲಾಯಿತು ಅನ್ನೋದು ಪ್ರಶ್ನೆ ಆಗಿದೆ. 1964, 75, 99, 44. ಸೊ ಚಿಪ್ಗಳನ್ನು ಕಂಪ್ಯೂಟರ್ನಲ್ಲಿ ಬಳಸಿರ್ತಕ್ಕಂಥದ್ದು 1975 ಬಳಸಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದ್ದು ಸ್ನೇಹಿತರೆ, ಚಿಪ್ಗಳನ್ನು ಯಾವುದರಿಂದ ತಯಾರಿಸಲಾಗುತ್ತೆ ಅಂತ ಪ್ರಶ್ನೆ ಸಹ ಇದೆ. ಅದನ್ನು ಸಿಲಿಕಾನಿಂದ ತಯಾರಿಸ್ತಾರೆ. ಸೊ ಸಿಲಿಕಾನ್ ಚಿಪ್ಗಳನ್ನು ಮಾಡ್ತಕ್ಕಂಥದ್ದು ಸಿಲಿಕಾನಿಂದ. ಸೊ ಈ ಒಂದು ಚಿಪ್ಪನ್ನು ಕಂಪ್ಯೂಟರ್ನಲ್ಲಿ ಬಳಕೆಗೆ ತಂದಂಥದ್ದು 1975 MSI ಇದರ ಒಂದು ಅರ್ಥ ಹೊಂದುವ ಸಾಲು ಯಾವುದು? ಮಧ್ಯಮ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮಧ್ಯಮ ಸಿಸ್ಟಮ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆ್ಯಂಡ್ ಮಧ್ಯಮ ಸ್ಕೇಲ್ ಇಂಟೆಲಿಜೆಂಟ್ ಸರ್ಕ್ಯೂಟ್ಸ್ ಆ್ಯಂಡ್ ಮಧ್ಯಮ ಸಿಸ್ಟಮ್ ಇಂಟೆಲಿಜೆಂಟ್ ಸರ್ಕ್ಯೂಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಆಪ್ಷನ್ 1 ಮಧ್ಯಮ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತಕ್ಕಂಥದ್ದು ಆಗುತ್ತೆ. MSIನ ಒಂದು ವಿಸ್ತೃತ ರೂಪ ಅಂತಕ್ಕಂಥದ್ದು ಆಗಿರುತ್ತೆ. MSI ಮಧ್ಯಮ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್.